ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾವು ಕಳೆದ ಕ್ಲಾಸಲ್ಲಿ ಏನನ್ನ ಸ್ಟಡಿ ಮಾಡಿದ್ವಿ, ಕೆಲವೊಂದು ಟೈಪ್ಸ್ ಆಫ್ RNA ಮತ್ತು ಟ್ರಾನ್ಸ್ಲೇಷನ್, ಎಸ್ಪೆಷಲಿ 2D ಸ್ಟ್ರಕ್ಚರ್ ಆಫ್ tRNA ನ ಏನ್ ಮಾಡಿದ್ವಿ, ನಾವಿಲ್ಲಿ ಸ್ಟಡಿ ಮಾಡಿದ್ವಿ. ಸೊ ಇವತ್ತು ನಮ್ಮ ಟಾಪಿಕ್ ಬಂದು ದಟ್ ಇಸ್ ಟ್ರಾನ್ಸ್ಲೇಷನ್. ಸೊ ಟ್ರಾನ್ಸ್ಲೇಷನ್ ಟಾಪಿಕ್ ಸ್ಟಡಿ ಮಾಡೋಕ್ಕಿಂತ ಮುಂಚೆ ನಾವೇನ್ ಮಾಡೋಣ, ಇಲ್ಲಿ ಇರುವಂತಹ ಎಲ್ಲ RNA, ದಟ್ ಈಸ್ mRNA ಇರ್ಬೋದು, rRNA ಇರ್ಬೋದು, tRNA ಇರ್ಬೋದು, ಈ RNAಗಳನ್ನ ಯಾವ ಯಾವ ಎನ್ಸೈಮ್ ಸಿಂಥಸಿಸ್ ಮಾಡ್ತಿದೆ ಅಂಡ್ ಯಾವ ಲೊಕೇಶನ್ ಅಲ್ಲಿ ಸಿಂಥಸಿಸ್ ಮಾಡ್ತಿದೆ, ಇವುಗಳ ಪರ್ಸೆಂಟೇಜ್ ಪ್ರತಿಯೊಂದು ಸೆಲ್ ಅಲ್ಲಿ ಎಷ್ಟಿದೆ ಅನ್ನೋದನ್ನ ಏನ್ ಮಾಡೋಣ, ನಾವಿಲ್ಲಿ ಒಂದು ಟೇಬಲ್ ಮುಖಾಂತರ ಸ್ಟಡಿ ಮಾಡೋಣ. ಸೊ ಯಾವ್ಯಾವ RNA ನೋಡೋಣ ನಾವಿಲ್ಲಿ, mRNA, tRNA ಮತ್ತೆ rRNA ಸಿಂಥಸಿಸ್, ಯಾರು ಸಿಂಥಸಿಸ್ ಮಾಡ್ತಿದ್ದಾರೆ ಇದನ್ನ ಅಂತ ಹೇಳಿ ಈ ಟೇಬಲ್ ಹಾಕೊಳ್ಳಿ. ಅಂಡ್ ಎಲ್ಲಿ ಯಾವ ಲೊಕೇಶನ್, ಯಾವ ಜಾಗದಲ್ಲಿ ಸಿಂಥಸಿಸ್ ಆಗ್ತಾ ಇದೆ ಈ RNAಗಳು ಅಂತ, ಸೈಜ್ ಯಾವ ತರ ಇದೆ, ಯಾವ್ದು ಚಿಕ್ಕದಿದೆ, ಯಾವ್ದು ದೊಡ್ಡದಿದೆ, ಅಂಡ್ ಪರ್ಸೆಂಟೇಜ್, ಎಷ್ಟು ಪರ್ಸೆಂಟೇಜ್ ಇದೆ ಪ್ರತಿಯೊಂದು ಸೆಲ್ ಅಲ್ಲಿ ಅಂತ ಹೇಳಿ. ಸೊ ಸಿಂಥಸಿಸ್, ಈ mRNA ಯಾರು ಸಿಂಥಸಿಸ್ ಮಾಡ್ತಾರೆ, ಯಾರು ಫಾರ್ಮ್ ಮಾಡ್ತಾರೆ, ನಮ್ಗೆಲ್ರಿಗೂ ಗೊತ್ತಿದೆ, ದಟ್ ಈಸ್ RNA ಪಾಲಿಮರೇಸ್ 2. ಆರ್ ಅನ್ನ ನಾನು ಇಲ್ಲಿ ಆರ್ ಅಂತ, RNA ನಾನು ಆರ್ ಅಂತ ಇಲ್ಲಿ ಇಂಡಿಕೇಟ್ ಮಾಡಿ ಬರ್ದಿದ್ದೀನಿ. ಓಕೆ, ಸೊ ಆರ್ ಅಂದ್ರೆ ಏನು, ಇಲ್ಲಿ RNA. ಹಾಗಾದ್ರೆ mRNA ಸಿಂಥಸಿಸ್ ಮಾಡೋದು ಯಾರು, ದಟ್ ಈಸ್ RNA ಪಾಲಿಮರೇಸ್ 2. ಅದೇ ರೀತಿ tRNA ಯಾರು ಸಿಂಥಸಿಸ್ ಮಾಡ್ತಾರೆ, ದಟ್ ಈಸ್ RNA ಪಾಲಿಮರೇಸ್ 3. ಅಂಡ್ rRNA ಬಂದು ಸಿಂಥಸಿಸ್ ಮಾಡೋದು ದಟ್ ಈಸ್ RNA ಪಾಲಿಮರೇಸ್ 1. RNA ಪಾಲಿಮರೇಸ್ 1. ಲೊಕೇಶನ್ ನೋಡೋದಾದ್ರೆ ಈ mRNA ಎಲ್ಲಿ ಸಿಂಥಸಿಸ್ ಆಗುತ್ತೆ, ನ್ಯೂಕ್ಲಿಯಸ್. ಅದೇ ರೀತಿ tRNA ಕೂಡ ಎಲ್ಲಿ ಸಿಂಥಸಿಸ್ ಆಗುತ್ತೆ, ನ್ಯೂಕ್ಲಿಯಸ್. ಬಟ್ ಯಾವಾಗ rRNA ಬಗ್ಗೆ ಮಾತಾಡ್ತೀವೋ ನಾವು ಇಲ್ಲಿ, rRNA ಎಲ್ಲಿ ಸಿಂಥಸಿಸ್ ಆಗುತ್ತೆ, ನ್ಯೂಕ್ಲಿಯೋಲಸ್ ಅಲ್ಲಿ. ಓಕೆ, ಸೊ ಇಲ್ಲಿ ಎರಡು RNA, mRNA, tRNA ಎಲ್ಲಿ ಸಿಂಥಸಿಸ್ ಆಗೋದು, ಲೊಕೇಶನ್ ದಟ್ ಈಸ್ ನ್ಯೂಕ್ಲಿಯಸ್ ಅಲ್ಲಿ. ನ್ಯೂಕ್ಲಿಯೋಲಸ್ ಅಲ್ಲಿ ಯಾವ RNA ಸಿಂಥಸಿಸ್ ಆಗುತ್ತೆ, ದಟ್ ಈಸ್ rRNA. ಹಾಗಾದ್ರೆ ಸೈಜ್ ನೋಡೋದಾದ್ರೆ mRNA ಏನಿರುತ್ತೆ ಇಲ್ಲಿ ಸ್ಮಾಲ್ ಇರುತ್ತೆ, ಬಟ್ tRNA ಏನು ಸ್ಮಾಲೆಸ್ಟ್. ನಾವು ನಿನ್ನೆ tRNA ಬಗ್ಗೆ ಸ್ಟಡಿ ಮಾಡ್ಬೇಕಾದ್ರೂ ಹೇಳಿದ್ವಿ, tRNA ಏನು, ಇದು ಒಂದು ಸ್ಮಾಲೆಸ್ಟ್ RNA. ಸೊ tRNA ಏನು ಸ್ಮಾಲೆಸ್ಟ್ RNA. ಬಟ್ rRNA ಬಂದವಾಗ ದಿಸ್ ಇಸ್ ಲಾರ್ಜೆಸ್ಟ್ RNA. ಪರ್ಸೆಂಟೇಜ್ ನೋಡೋದಾದ್ರೆ mRNA 1ರಿಂದ 5% ಇರುತ್ತೆ. ಎಷ್ಟು ಪರ್ಸೆಂಟ್ ಇರುತ್ತೆ, 1ರಿಂದ 5. ಅದೇ tRNA ನೋಡೋದಾದ್ರೆ 10ರಿಂದ 15, 10 to 15% ಇರುತ್ತೆ. ಲಾರ್ಜೆಸ್ಟ್ RNA ಯಾವ್ದಿದೆ, rRNA. ಆ ಕಾರಣಕ್ಕೆ 80% ಯಾರಿರ್ತಾರೆ, ದಟ್ ಈಸ್ rRNA ಇರುತ್ತೆ. ಸೊ ಇದನ್ನ ನೀವು ನೆನ್ಪಿಟ್ಕೊಳ್ಳಿ, ನಿಮ್ಮ MCQs ಅಲ್ಲಿ ಮೇ ಬಿ ಚಾನ್ಸಸ್ ಇದ್ರ ಮೇಲೆ ಕ್ವಶನ್ಸ್ ಬರೋದು ಚಾನ್ಸಸ್ ಇರುತ್ತೆ. ಅಂಡ್ ನೆಕ್ಸ್ಟ್ ಟಾಪಿಕ್ ಬಂದು ಟ್ರಾನ್ಸ್ಲೇಷನ್. ಸೊ ನಮಗೆ ಆಲ್ರೆಡಿ ಗೊತ್ತಿದೆ, ಸೆಂಟ್ರಲ್ ಡೋಗ್ಮಾದಲ್ಲಿ ನಾವು ಓದಿದೀವಿ. ಸೊ ಅದ್ರ ಪ್ರಕಾರ ನಾವು ರೆಪ್ಲಿಕೇಶನ್ ಅನ್ನು ಓದಿದೀವಿ, DNA ಇಂದ DNA ಫಾರ್ಮ್ ಆಗೋದು, ಅಂಡ್ ಟ್ರಾನ್ಸ್ಕ್ರಿಪ್ಷನ್ ಅನ್ನು ಓದಿದೀವಿ, ದಟ್ ಈಸ್ DNA ಇಂದ RNA ಫಾರ್ಮ್ ಆಗೋದು. ಅದರ ಒಟ್ಟಿಗೆ RNA ಇಂದನೇ DNA ಫಾರ್ಮ್ ಆದ್ರೆ ಅದಕ್ಕೆ ಏನಂತ ಕರಿತೀವಿ, ನಾವಿಲ್ಲಿ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಅದನ್ನು ಕೂಡ ನೀವು ಕಲಿತೀರಾ, ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ HIV ಸೈಕಲ್ ಓದ್ಬೇಕಾದ್ರೆ. ಅಂಡ್ ನೆಕ್ಸ್ಟ್ ಈ RNA, ಎಸ್ಪೆಷಲಿ mRNA ಇಂದ ಮೆಸೆಂಜರ್ RNA ಇಂದ ಪ್ರೋಟೀನ್ ಫಾರ್ಮ್ ಆದ್ರೆ ಆ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ, ಇಲ್ಲಿ ಟ್ರಾನ್ಸ್ಲೇಷನ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಟ್ರಾನ್ಸ್ಲೇಷನ್ ಅಂದ್ರೆ ಏನು, ಇಲ್ಲಿ ಮೆಸೆಂಜರ್ RNA ಇಂದ ಏನ್ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ವಿ, ನಾವಿಲ್ಲಿ ಪ್ರೋಟೀನ್ ಫಾರ್ಮ್ ಆಗುತ್ತೆ. ಓಕೆ, ಈ ಪ್ರೊಸೆಸ್ಗೆ ನಾವೇನಂತ ಕರಿದ್ವಿ, ಏನ್ ಟರ್ಮಿನಾಲಜಿ ಇದೆ ಇಲ್ಲಿ, ದಟ್ ಈಸ್ ಟ್ರಾನ್ಸ್ಲೇಷನ್. ಹಾಗಾದ್ರೆ ಮ್ಯಾಮ್ ಟ್ರಾನ್ಸ್ಲೇಷನ್ ಎಲ್ಲಾಗುತ್ತೆ, ಲೊಕೇಶನ್ ಎಲ್ಲಿ? ಸೊ ಲೊಕೇಶನ್ ನೋಡೋದಾದ್ರೆ ಎಲ್ಲಾಗುತ್ತೆ ಟ್ರಾನ್ಸ್ಲೇಷನ್, ಸೈಟೋಪ್ಲಾಸಮ್ ಅಲ್ಲಿ ಆಗುತ್ತೆ. ಎಲ್ಲಾಗುತ್ತೆ, ಸೈಟೋಪ್ಲಾಸಮ್. ಅದೇ ನೀವು DNA ರೆಪ್ಲಿಕೇಶನ್ ಇರ್ಬೋದು, ಟ್ರಾನ್ಸ್ಕ್ರಿಪ್ಷನ್ ಇರ್ಬೋದು, ಇದೆರಡು ಎಲ್ಲಾಗುತ್ತೆ, ನ್ಯೂಕ್ಲಿಯಸ್ ಅಲ್ಲಿ. ಎಲ್ಲಿ, ನ್ಯೂಕ್ಲಿಯಸ್ ಅಲ್ಲಿ. ಯಾವಾಗ, ಇನ್ ಕೇಸ್ ಆಫ್ ಯೂಕ್ಯಾರಿಯೋಟ್ಸ್ ಅಲ್ಲಿ. ಅದೇ ಪ್ರೋಕ್ಯಾರಿಯೋಟ್ಸ್ ಬಂದ್ರೆ ಪ್ರೋಕ್ಯಾರಿಯೋಟ್ಸ್ ಹತ್ರ ನ್ಯೂಕ್ಲಿಯಸ್ ಇಲ್ವಲ್ಲ. ಸೊ ನಾವು ಏನಂತ ಹೇಳ್ಬೋದು ಈಸಿಲಿ, ಇಲ್ಲಿ ರೆಪ್ಲಿಕೇಶನ್ ಇರ್ಬೋದು, ಟ್ರಾನ್ಸ್ಕ್ರಿಪ್ಷನ್ ಇರ್ಬೋದು, ಟ್ರಾನ್ಸ್ಲೇಷನ್ ಇರ್ಬೋದು, ಎಲ್ಲಾಗುತ್ತೆ ಸೈಟೋಪ್ಲಾಸಮ್. ಬಟ್ ಯಾವಾಗ ನಾವು ಯೂಕ್ಯಾರಿಯೋಟ್ಸ್ ಬಗ್ಗೆ ಮಾತಾಡ್ತೀವಿ, ಆವಾಗ DNA ರೆಪ್ಲಿಕೇಶನ್ ಇರ್ಬೋದು ಅಂಡ್ ಟ್ರಾನ್ಸ್ಕ್ರಿಪ್ಷನ್ ಇರ್ಬೋದು, ನ್ಯೂಕ್ಲಿಯಸ್ ಅಲ್ಲಿ ಆಗುತ್ತೆ. ಬಟ್ ಯಾವಾಗ ಟ್ರಾನ್ಸ್ಲೇಷನ್ ಅಂತ ಬರ್ತೀವೋ ಆವಾಗ ಬೋತ್ ಪ್ರೋಕ್ಯಾರಿಯೋಟ್ಸ್ ಅಂದ್ರೆ ಬ್ಯಾಕ್ಟೀರಿಯಾಸ್ ಆಸ್ ವೆಲ್ ಆಸ್ ಮತ್ತೆ ಯಾರು, ಯೂಕ್ಯಾರಿಯೋಟ್ಸ್ ಎಲ್ಲಾಗುತ್ತೆ ಲೊಕೇಶನ್, ಈ ಟ್ರಾನ್ಸ್ಲೇಷನ್ ಸೈಟೋಪ್ಲಾಸಮ್. ನೀವು ಬೇಕಂದ್ರೆ ಇಲ್ಲಿ ಬರ್ಕೊಳ್ಳಿ, ಪ್ರೋಕ್ಯಾರಿಯೋಟ್ಸ್
ಅಂಡ್ ಯುಕ್ಯಾರಿಯೋಟ್ಸ್ ಎರಡದ್ರಲ್ಲೂ ಸೈಟೋಪ್ಲಾಸಮ್ ಅಲ್ಲೇ ಏನಾಗುತ್ತೆ ಇಲ್ಲಿ ಟ್ರಾನ್ಸ್ಲೇಷನ್ ಆಗುತ್ತೆ. ಅಂದ್ರೆ mRNA ಇಂದ ಏನ್ ಫಾರ್ಮ್ ಆಗುತ್ತೆ ಇಲ್ಲಿ ಪ್ರೋಟೀನ್ ಫಾರ್ಮ್ ಆಗುತ್ತೆ. ಇಲ್ಲಿ ಒಂದು ಎಕ್ಸೆಪ್ಷನ್ ಏನಂದ್ರೆ ಮ್ಯಾಮ್ ವೈರಸ್ ಹೆಂಗೆ ಅಂತ, ಬಿಕಾಸ್ ನಮ್ಗೆಲ್ರಿಗೂ ಗೊತ್ತಿದೆ ವೈರಸ್ ಏನು ಇದು ಅರ್ಧ ಲಿವಿಂಗ್ ಅರ್ಧ ನಾನ್ ಲಿವಿಂಗ್. ಹೆಂಗೆ ಹೇಳ್ತೀವಿ, ಯಾವಾಗ ಹೋಸ್ಟ್ ಸೆಲ್ ಇಂದ ಹೊರಗಡೆ ಇರುತ್ತೋ ಅದಕ್ಕೆ ಒಂದು ಹೋಸ್ಟ್ ಸೆಲ್ ಸಿಕ್ಕಿರಲ್ಲ ಅವಾಗ ಅದನ್ನ ಏನಂತ ಕನ್ಸಿಡರ್ ಮಾಡ್ತೀವಿ ನಾವಿಲ್ಲಿ ನಾನ್ ಲಿವಿಂಗ್. ಅದೇ ಯಾವಾಗ ಹೋಸ್ಟ್ ಸೆಲ್ ಹೋಸ್ಟ್ ಟಿಶ್ಯೂ ಸಿಕ್ಕುತ್ತೋ ಅವಾಗ ಅದು ಏನಾಗಿ ಆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಇಲ್ಲಿ ಶುರು ಮಾಡುತ್ತೆ, ದಟ್ ಈಸ್ ಆಸ್ ಅ ಲಿವಿಂಗ್. ಓಕೆ ಓಕೆ ಸೊ ನೆಕ್ಸ್ಟ್ ಲೊಕೇಶನ್ ಗೊತ್ತಾಯ್ತು ನಮ್ಗೆ. ಟ್ರಾನ್ಸ್ಲೇಷನ್ ಅಂದ್ರೆ ಏನು, mRNA ಮೆಸೆಂಜರ್ RNA ಇಂದ ಪ್ರೋಟೀನ್ ಫಾರ್ಮ್ ಆಗೋದು, ಒಂದು ಅಮಿನೋ ಆಸಿಡ್ ಚೈನ್ ಫಾರ್ಮ್ ಆಗುತ್ತೆ, ಪಾಲಿಪೆಪ್ಟೈಡ್ ಚೈನ್, ಅದಕ್ಕೆ ಪ್ರೋಟೀನ್ ಅಂತ ಹೇಳಿ ಕರಿತೀವಿ. ಅಂಡ್ ಲೊಕೇಶನ್ ಎಲ್ಲಾಗುತ್ತಪ್ಪ ಟ್ರಾನ್ಸ್ಲೇಷನ್ ಅಂದ್ರೆ ಸೈಟೋಪ್ಲಾಸಮ್ ಅಲ್ಲಿ ಆಗುತ್ತೆ ಮ್ಯಾಮ್. ಅದು ಪ್ರೋಕ್ಯಾರಿಯೋಟ್ ಆದ್ರೂ ಇರ್ಬೋದು ಯುಕ್ಯಾರಿಯೋಟ್ ಆದ್ರೂ ಇರ್ಬೋದು. ಓಕೆ ಅಂಡ್ ಇನ್ನು ಕೆಲವೊಂದು ಎಕ್ಸೆಪ್ಷನ್ಸ್ ನೀವು ಕೇಳಿರ್ಬೋದು. ದ ಸೆಲ್ ಯೂನಿಟ್ ಆಫ್ ಲೈಫ್ ನೀವು ಫಸ್ಟ್ ಇಯರ್ ಅಲ್ಲಿ ಓದವಾಗ ಅದ್ರಲ್ಲಿ ನೀವು ಕೇಳಿದೀರಾ ಕೆಲವೊಂದು ಆರ್ಗನಲ್ಸ್, ದಟ್ ಈಸ್ ಮೈಟೋಕಾಂಡ್ರಿಯಾ ಇರ್ಬೋದು ಕ್ಲೋರೋಪ್ಲಾಸ್ಟ್ ಇರ್ಬೋದು, ಇದೆರಡಕ್ಕೂ ನಾವೇನಂತ ಕರಿತೀವಿ ಇಲ್ಲಿ ಸೆಮಿ ಆಟೋನೋಮಸ್ ಸೆಲ್ ಆರ್ಗನಲ್ಸ್ ಅಂತ ಹೇಳಿ ಕರಿತೀವಿ. ಬಿಕಾಸ್ ಈ ಎರಡದ್ರಲ್ಲೂ ಕ್ಲೋರೋಪ್ಲಾಸ್ಟ್ ಅಂಡ್ ಮೈಟೋಕಾಂಡ್ರಿಯಾದಲ್ಲಿ ಏನಾಗುತ್ತೆ ಇಲ್ಲಿ DNA ಕಾಪೀಸು ಇರುತ್ತೆ ಆಸ್ ವೆಲ್ ಆಸ್ ಪ್ರೋಟೀನ್ ಸಿಂಥಸಿಸ್ ಮಾಡ್ಕೊಳ್ಳೋ ಅಂತ ಕೆಪಾಸಿಟಿ ಇರುತ್ತೆ. ಆ ಕಾರಣಕ್ಕೆ ಅವೆರಡೂ ಸೆಲ್ ಆರ್ಗನಲ್ಸ್ಗೆ ನಾವೇನಂತ ಕರಿತೀವಿ ಇಲ್ಲಿ ಸೆಮಿ ಆಟೋನೋಮಸ್ ಸೆಲ್ ಆರ್ಗನಲ್ಸ್. ಸೊ ಅದ್ ಬಿಡಿ, ಲೊಕೇಶನ್ ಗೊತ್ತಾಯ್ತಾ. ಅಂಡ್ ನೆಕ್ಸ್ಟ್ ನಾವೇನ್ ಮಾಡೋಣ ಇಲ್ಲಿ, ಹಾಗಾದ್ರೆ ಯಾವ ರೀತಿ ಆಗುತ್ತೆ, ಎಷ್ಟು ಸ್ಟೆಪ್ಸ್ ಇದೆ ಈ ಟ್ರಾನ್ಸ್ಲೇಷನ್ ಅಲ್ಲಿ ಅಂತ ಹೇಳಿ. ಸೊ ನಾವು ಸ್ಟೆಪ್ಸ್ ಅನ್ನ ನೋಡೋಕಿನ ಮುಂಚೆ ಯಾವ್ಯಾವ RNAಗಳು ಇಲ್ಲಿ ಇನ್ವಾಲ್ವ್ ಆಗಿರುತ್ತೆ ಈ ಟ್ರಾನ್ಸ್ಲೇಷನ್ ಪ್ರೊಸೆಸ್ ಅಲ್ಲಿ ಅನ್ನೋದನ್ನ ನೋಡೋಣ. ಟೈಪ್ಸ್ ಆಫ್ RNA ಇನ್ವಾಲ್ವ್ಡ್ ಯಾವ್ದ್ರಲ್ಲಿ, ಟ್ರಾನ್ಸ್ಲೇಷನ್ ಅನ್ನೋ ಒಂದು ಪ್ರೊಸೆಸ್ ಅಲ್ಲಿ. ಸೊ ಫಸ್ಟ್ RNA ನಾವ್ ಯಾವ್ದು ತಗೊಳ್ಳೋಣ ಇಲ್ಲಿ, mRNA ಬೇಕು ನಮ್ಗೆ ಟ್ರಾನ್ಸ್ಲೇಷನ್ ಆಗ್ಬೇಕಂದ್ರೆ, ಬಿಕಾಸ್ ಏನಿದೆ ಇಲ್ಲಿ mRNA ಇಂದಾನೆ ತಾನೇ ಇಲ್ಲಿ ಪ್ರೋಟೀನ್ ಫಾರ್ಮ್ ಆಗ್ತಿರೋದು. ಅಂಡ್ ಸೆಕೆಂಡ್ ಯಾವ್ದು ತಗೊಳ್ಳೋಣ ನಾವಿಲ್ಲಿ, tRNA ತಗೊಳ್ಳೋಣ. ಅಂಡ್ ಥರ್ಡ್ rRNA. ಸೊ ಅದರ ಅರ್ಥ ಟ್ರಾನ್ಸ್ಲೇಷನ್ ಆಗ್ಬೇಕು, ಪ್ರೋಟೀನ್ ಫಾರ್ಮ್ ಆಗ್ಬೇಕು ಅಂದ್ರೆ ನಮ್ಗೆ ಏನ್ ಬೇಕು ಇಲ್ಲಿ, ಯಾರ್ಯಾರ್ದು ಇನ್ವಾಲ್ವ್ಮೆಂಟ್ ಇರುತ್ತೆ, ಈ ಮೂರು RNAಗಳು ಅಂದ್ರೆ ಮೂರು RNA mRNA tRNA rRNA ಈ ಮೂರು RNAಗಳ ಅವಶ್ಯಕತೆ ಏನಿರುತ್ತೆ ಇಲ್ಲಿ ಟ್ರಾನ್ಸ್ಲೇಷನ್ ಪ್ರೊಸೆಸ್ ಆಗ್ಲಿಕ್ಕೆ, ಪ್ರೋಟೀನ್ ಫಾರ್ಮ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾದ್ರೆ mRNA ಯಾಕೆ, mRNA ಹತ್ರ ಏನಿದೆ, ಕೋಡಾನ್ ಇದೆ, ಹೌದು ತಾನೆ. ಸೊ mRNA ಹತ್ರ ಏನಿದೆ, ಇಟ್ ಹ್ಯಾಸ್ ಕೋಡ್. ಕೋಡಾನ್ ನೆನ್ಪಿದ್ಯಾ, AUG GAG ಇದೆಲ್ಲ ಏನು, ಪ್ರತಿ ಒಂದು ಸ್ಪೆಸಿಫಿಕ್ ಕೋಡಾನ್ ಒಂದೊಂದು ಅಮಿನೋ ಆಸಿಡ್ಗೆ ಕೋಡ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಬನ್ನಿ ಇಲ್ಲಿ tRNA ನಿನ್ನೆ 2D ಸ್ಟ್ರಕ್ಚರ್ ನಾವು ಓದಿದ್ವಿ. tRNA ಹತ್ರ ಏನಿದೆ, ಆಂಟಿ ಕೋಡಾನ್. ಏನ್ ಮಾಡುತ್ತೆ ಇದು, ಈ ಕೋಡಾನ್ ಅನ್ನ mRNA ಮೇಲೆ ಇರುವಂತ ಕೋಡ್ ಅನ್ನ ಏನ್ ಮಾಡುತ್ತೆ, ಯಾರು ಓದ್ತಾರೆ ಯಾರು ರೀಡ್ ಮಾಡ್ತಾರೆ, ದಿಸ್ tRNA. ಹಾಗಾದ್ರೆ tRNA ಏನ್ ಮಾಡ್ತಾ ಇದೆ ಇಲ್ಲಿ ಟ್ರಾನ್ಸ್ಲೇಷನ್ ಅಲ್ಲಿ ಇನ್ವಾಲ್ವ್ ಆಗ್ಬಿಟ್ಟು ಸುಮ್ನೆ ಕುತ್ಕೊಂಡಿದ್ಯಾ, ನೋ, ಏನ್ ಮಾಡುತ್ತೆ ಇದು, ಇಟ್ ರೀಡ್ಸ್ ದ ಕೋಡಾನ್, ಇಟ್ ರೀಡ್ಸ್ ದಿ ಕೋಡ್ ಆರ್ ಕೋಡಾನ್ ಅಂತಾನು ಹೇಳ್ಬೋದು ನೀವು. ಯಾವ ಕೋಡು, mRNA ಹತ್ರ ಇದೆಯಲ್ಲ ಆ ಕೋಡನ್ನ ಯಾರು ಓದ್ತಾರೆ, tRNA. ಬಿಕಾಸ್ ಇದ್ರ ಹತ್ರ ಏನಿದೆ, ಆಂಟಿ ಕೋಡಾನ್ ಇದೆ. ಅದ್ರೊಟ್ಟಿಗೆ ಮತ್ತೇನ್ ಮಾಡುತ್ತೆ ಅಂತ ಹೇಳಿದ್ವಿ ನಾವು, ಟರ್ಷರಿ ಸ್ಟ್ರಕ್ಚರ್ ಆಫ್ tRNA ಇನ್ವರ್ಟೆಡ್ ಎಲ್ ಶೇಪ್. ಏನ್ ಮಾಡುತ್ತೆ ಅದು, ಇಟ್ ಟ್ರಾನ್ಸ್ಫರ್ಸ್ ಆಸ್ ವೆಲ್ ಆಸ್, ಏನ್ ಮಾಡುತ್ತೆ ಇದು, ಇಟ್ ಟ್ರಾನ್ಸ್ಫರ್ಸ್ ಏನನ್ನ ಟ್ರಾನ್ಸ್ಫರ್ ಮಾಡುತ್ತೆ ಅಂತ ಹೇಳಿದ್ವಿ, ಅಮೈನೋ ಆಸಿಡ್. ಅದೇ ಕಾರಣಕ್ಕಲ್ವಾ ನಾವು tRNA ಅಂತ ಕರಿತಿರೋದು, ಟ್ರಾನ್ಸ್ಫರ್ RNA. ಅಂಡ್ ನೆಕ್ಸ್ಟ್ ಇದೆ ಯಾವ್ದು ಇಲ್ಲಿ, rRNA. ಯಾವ್ದಿದೆ ನೆಕ್ಸ್ಟ್ ಇಲ್ಲಿ, rRNA. rRNA ಅಂದ್ರೆ ಏನು, ರೈಬೋಸೋಮಲ್ RNA. ಈ ರೈಬೋಸೋಮಲ್ RNA ಏನ್ ಮಾಡುತ್ತೆ ಇಲ್ಲಿ, ಒಂದು ಸ್ಟ್ರಕ್ಚರಲ್ ಕಂಪೋನೆಂಟ್. ಬಿಕಾಸ್ ಇಲ್ಲಿ ರೈಬೋಸೋಮ್ ಅಲ್ಲಿ ಏನಿದೆ, RNA ಇದೆ. ಓಕೆ, ಸೊ ದಿಸ್ ಇಸ್ ಅ ಸ್ಟ್ರಕ್ಚರಲ್ ಫಾರ್ಮ್ ಅಲ್ಲಿ, ರೈಬೋಸೋಮ್ ಫಾರ್ಮ್ ಅಲ್ಲಿ ಏನಿರುತ್ತೆ, ಇದು rRNA ಪ್ರೆಸೆಂಟ್ ಇರುತ್ತೆ. ಆಸ್ ವೆಲ್ ಆಸ್ ಇದು ಏನಾಗಿ ಆಕ್ಟ್ ಮಾಡುತ್ತೆ, ಆಕ್ಟ್ಸ್ ಆಸ್ ಕ್ಯಾಟಲಿಸ್ಟ್. ಹೇಗೆ rRNA ಕ್ಯಾಟಲಿಸ್ಟ್ ಆಗಿ ಹೆಲ್ಪ್ ಮಾಡುತ್ತೆ, ಹೇಗೆ ಕ್ಯಾಟಲಿಸ್ಟ್ ಅಂದ್ರೆ ಲೈಕ್ ಎನ್ಸೈಮ್ ಆಗಿ ಆಕ್ಟ್ ಮಾಡುತ್ತೆ ಅನ್ನೋದನ್ನ ನಾನು ಏನ್ ಮಾಡ್ತೀನಿ ಇಲ್ಲಿ ಸ್ಟೆಪ್ಸ್ ಆಫ್ ಟ್ರಾನ್ಸ್ಲೇಷನ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ಓಕೆ, ರೈಬೋಸೈಮ್ ಅಂತ ಹೇಳಿ ಈ ಟ್ರಾನ್ಸ್ಲೇಷನ್ ಪ್ರೊಸೆಸ್ ಕಂಪ್ಲೀಟ್ ಆಗ್ಲಿಕ್ಕೆ ಏನ್ ಮಾಡುತ್ತೆ, ಇದು rRNA ಹೆಲ್ಪ್ ಮಾಡುತ್ತೆ. ಅಂಡ್ ಇದು ಮೂರು RNAಗಳು ಫಂಕ್ಷನ್ ಈ ರೀತಿ ಇನ್ವಾಲ್ವ್ ಆಗಿರುತ್ತೆ. ಅಂಡ್ ಹಾಗಾದ್ರೆ ಮ್ಯಾಮ್ ಟ್ರಾನ್ಸ್ಲೇಷನ್ ಅಲ್ಲಿ ಎಷ್ಟು ಸ್ಟೆಪ್ಸ್ ಇದೆ, ಹೇಗೆ ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ ನಾವು 3 ಸ್ಟೆಪ್ಸ್ ಅನ್ನ ನೋಡಿದ್ವು, ರೀಕಾಲ್ ಮಾಡ್ಕೊಳ್ಳಿ. ಟ್ರಾನ್ಸ್ಕ್ರಿಪ್ಷನ್ ಯೂನಿಟ್ ನೆನಪಿದ್ಯಾ, ಪ್ರಮೋಟರ್ ರೀಜನ್, ಸ್ಟ್ರಕ್ಚರಲ್ ಜೀನ್, ಟರ್ಮಿನೇಟರ್ ರೀಜನ್. ಅದೇ ರೀತಿ ಸ್ಟೆಪ್ಸ್ ಕೂಡ ಅಲ್ಲೇನಿತ್ತು, ಫಸ್ಟ್ ಸ್ಟೆಪ್ ಬಂದು ಇನಿಷಿಯೇಷನ್, ಸೆಕೆಂಡ್ ಸ್ಟೆಪ್ ಬಂದು ಎಲಾಂಗೇಷನ್,
ಥರ್ಡ್ ಸ್ಟೆಪ್ ಬಂದು ಟರ್ಮಿನೇಷನ್. ಅದೇ ರೀತಿ ಟ್ರಾನ್ಸ್ಲೇಷನ್ ಅಲ್ಲೂ ಕೂಡ ನಮ್ಗೆ ಎಷ್ಟು ಸ್ಟೆಪ್ಸ್ ಇದೆ? 3 ಸ್ಟೆಪ್ಸ್ ಇದೆ. ಎಷ್ಟು ಸ್ಟೆಪ್ಸ್ ಇದೆ? 3 ಸ್ಟೆಪ್ಸ್. ಸೊ ಅದರಲ್ಲಿ ಫಸ್ಟ್ ಸ್ಟೆಪ್ ಯಾವುದು? ದಟ್ ಈಸ್ ಇನಿಷಿಯೇಷನ್. ಫಸ್ಟ್ ಸ್ಟೆಪ್ ಆಫ್ ಟ್ರಾನ್ಸ್ಲೇಷನ್ ಯಾವುದು ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? ಇನಿಷಿಯೇಷನ್, ಸ್ಟಾರ್ಟ್ ಮಾಡೋದು, ಶುರು ಮಾಡೋದು, ಪ್ರಾರಂಭ. ಅಂಡ್ ಸೆಕೆಂಡ್ ಸ್ಟೆಪ್ ಬಂದು ಎಲಾಂಗೇಷನ್. ಸ್ಟಾರ್ಟ್ ಮಾಡಿರೋ ಅಂತ ಒಂದು ಪ್ರೊಸೆಸ್ ಅನ್ನ ಏನ್ ಮಾಡ್ಕೊಂಡು ಹೋಗ್ಬೇಕು? ಇಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ನಾವೇನಂತ ಕರಿತೀವಿ? ಎಲಾಂಗೇಷನ್, ಎಳೆಯೋದು. ಹಿಂಗೆ ಟಿವಿ ಸೀರಿಯಲ್ಸ್ ಎಲ್ಲ ನೀವು ನೋಡ್ತಾ ಇರ್ತೀರಾ, ಎಳಿತಾನೆ ಇರ್ತಾರೆ ಎಪಿಸೋಡ್ಸ್, ರೈಟ್? ಸೊ ಅದೇ ರೀತಿ ಸೆಕೆಂಡ್ ಸ್ಟೆಪ್ ಯಾವುದು ಇಲ್ಲಿ? ಎಲಾಂಗೇಷನ್. ಅಂಡ್ ಲಾಸ್ಟ್ ಸ್ಟೆಪ್ ಬಂದು ಯಾವುದು ಇಲ್ಲಿ? ದಟ್ ಈಸ್ ಟರ್ಮಿನೇಷನ್. ಟರ್ಮಿನೇಷನ್ ಅಂದ್ರೆ ಏನು? ಎಪಿಸೋಡ್ಸ್ ಅನ್ನ ಏನ್ ಮಾಡೋದು? ಟರ್ಮಿನೇಟ್ ಮಾಡೋದು, ಸ್ಟಾಪ್ ಮಾಡೋದು. ಅಂದ್ರೆ ಟ್ರಾನ್ಸ್ಲೇಷನ್ ಪ್ರೊಸೆಸ್ ಅನ್ನ ಏನ್ ಮಾಡೋದು? ಇಲ್ಲಿ ಸ್ಟಾಪ್ ಮಾಡೋದು. ಸೊ 3 ಸ್ಟೆಪ್ಸ್ ಇದೆ. ಓಕೆ, ಟ್ರಾನ್ಸ್ಲೇಷನ್ ಅಲ್ಲಿ ಎಷ್ಟು ಸ್ಟೆಪ್ಸ್ ಅಂತ ಹೇಳಿದೆ ನಾನು ಇಲ್ಲಿ? 3 ಸ್ಟೆಪ್ಸ್. ಅದರಲ್ಲಿ ಫಸ್ಟ್ ಬಂದು ಇನಿಷಿಯೇಷನ್, ಸೆಕೆಂಡ್ ಒನ್ ಇಸ್ ಇಲಾಂಗೇಷನ್, ಅಂಡ್ ಥರ್ಡ್ ಬಂದು ಯಾವುದು ಇಲ್ಲಿ? ಟರ್ಮಿನೇಷನ್. ಸೊ ಇದು ನಿಮ್ಗೆ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಬೇಕಾದ್ರೆ ಇದನ್ನ ಏನ್ ಮಾಡಿ, ನೀವು ಇಲ್ಲಿ ಸ್ಕ್ರೀನ್ ಶಾಟ್ ತಗೊಳ್ಳಿ. ನಿಮ್ಮು ಗೆಟ್ ಡಸ್ಟರ್ ಬೇಗ. ಡಸ್ಟರ್ ಕೊಡ್ ಪಾವನಿ, ಡಸ್ಟರ್ ಕೊಡಪ್ಪಿ ಬೇಗ. ಓಕೆ, ಸೊ ಈ 3 ಸ್ಟೆಪ್ಸ್ ಆಗೋಕ್ಕಿಂತ ಮುಂಚೆ ಕೂಡ ಇಲ್ಲೇನಿರುತ್ತೆ? ಒಂದು ಪ್ರೊಸೆಸ್ ಇದೆ. ಯಾಕಂದ್ರೆ TRNA ಏನ್ ಮಾಡುತ್ತೆ ಅಂತ ಹೇಳಿದ್ವಿ ನಾವಿಲ್ಲಿ? ಟ್ರಾನ್ಸ್ಫರ್ ಮಾಡುತ್ತೆ ಅಮೈನೋ ಆಸಿಡ್ ಅಂತ ಹೇಳಿ. ಸೊ ಈ ಅಮೈನೋ ಆಸಿಡ್ ನ ಟ್ರಾನ್ಸ್ಫರ್ ಮಾಡ್ಬೇಕು ಅಂದ್ರೆ ಇಲ್ಲಿ ಒಂದು ಏನಿರುತ್ತೆ? ಮುಂಚೆ ಒಂದು ಪ್ರೊಸೆಸ್ ಇರುತ್ತೆ. ಸೊ ನಾವೇನ್ ಮಾಡೋಣ ಇವಾಗ? ಆ ಪ್ರೊಸೆಸ್ ಅನ್ನ ಸ್ಟಡಿ ಮಾಡ್ಬಿಟ್ಟು ನೆಕ್ಸ್ಟ್ ಏನ್ ಮಾಡೋಣ? ಸ್ಟೆಪ್ಸ್ ಆಫ್ ಟ್ರಾನ್ಸ್ಲೇಷನ್ ಬಗ್ಗೆ ಸ್ಟಡಿ ಮಾಡೋಣ. ಹಾಗಾದ್ರೆ ಯಾವ ಪ್ರೊಸೆಸ್ ಅದು ನೋಡೋಣ. ಯಾವ್ದ್ರ ಮುಂಚೆ ಇರುತ್ತೆ ಅಂತ ಹೇಳಿದೆ ನಾನು ಇಲ್ಲಿ? ಈ ಸ್ಟೆಪ್ಸ್, ಟ್ರಾನ್ಸ್ಲೇಷನ್ ಶುರು ಆಗೋಕ್ಕಿಂತ ಮುಂಚೆ ಏನಿರುತ್ತೆ? ಇಲ್ಲಿ ಒಂದು ಪ್ರೊಸೆಸ್ ಇರುತ್ತೆ. ಆ ಪ್ರೊಸೆಸ್ಗೆ ನಾವೇನಂತ ಕರಿತೀವಿ? ಇಲ್ಲಿ ಅಮೈನೋ ಅಸೈಲೇಷನ್ ಆಫ್ TRNA ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಅಮೈನೋ ಅಸೈಲೇಷನ್ ಆಫ್ TRNA. ಓಕೆ, ಏನ್ ಪ್ರೊಸೆಸ್ ಅದು? ಅಮೈನೋ ಅಸೈಲೇಷನ್ ಆಫ್ TRNA ಅಥವಾ ಅಮೈನೋ ಅಸೈಲೇಷನ್ ಆಫ್ ಚಾರ್ಜ್ಡ್ TRNA ಅಂತಾನು ಕರಿತೀವಿ. ಚಾರ್ಜ್ಡ್ TRNA ಅಂತಾನು ಹೇಳಿ ನಾವೇನ್ ಮಾಡ್ತೀವಿ? ಇದಕ್ಕೆ ಕರಿತೀವಿ. ಇದು ಒಂದು ಪ್ರೊಸೆಸ್. ಯಾವಾಗಿರುತ್ತೆ ಅಂತ ಹೇಳಿದ್ರೆ? ಟ್ರಾನ್ಸ್ಲೇಷನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇರುತ್ತೆ ಅಂತ ಹೇಳಿ ಕರಿತೀವಿ. ಸ್ಟೆಪ್ಸ್ ಇದೆ ಈ ಪ್ರೊಸೆಸ್ ಅಲ್ಲಿ, 2 ಸ್ಟೆಪ್ಸ್. ಸೊ ಫಸ್ಟ್ ಬಂದು ಆಕ್ಟಿವೇಶನ್ ಆಫ್ amino acid and second step ಬಂದು charging of TRNA. ಸೊ ಇವಾಗ ಫಸ್ಟ್ ಸ್ಟೆಪ್ ಅಲ್ಲಿ ನೋಡೋದಾದ್ರೆ ಹೆಸರಲ್ಲಿದೆ, ಏನಿದೆ? ಆಕ್ಟಿವೇಶನ್ ಆಫ್ ಅಮೈನೋ ಆಸಿಡ್. ಸೊ ಮುಂಚೆ ಇಲ್ಲಿ ಇನ್ಆಕ್ಟಿವ್ ಫಾರ್ಮ್ ಅಲ್ಲಿ ಇರುವಂತ ಅಮೈನೋ ಆಸಿಡ್, ಯಾವ ಅಮೈನೋ ಆಸಿಡ್ ಇದೆ ಇಲ್ಲಿ? ಇದೆಲ್ಲ ಎಲ್ಲಿ ನಡೀತಾ ಇದೆ? ಎವ್ರಿಥಿಂಗ್ ಅಮೈನೋ ಅಸೈಲೇಷನ್ ಆಫ್ TRNA ಎಲ್ಲಿ ನಡೀತಾ ಇದೆ? ಲೊಕೇಶನ್ ಸೈಟೋಪ್ಲಾಸಮ್ ಅಲ್ಲೇ ನಡೀತಿರೋದು. ಏನಕ್ಕೆ? ಬಿಕಾಸ್ ಟ್ರಾನ್ಸ್ಲೇಷನ್ ಕೂಡ ಎಲ್ಲ ಆಗ್ತಿದೆ ಹೇಳಿ ಇಲ್ಲಿ? ಸೈಟೋಪ್ಲಾಸಮ್ ಅಲ್ಲಿ. ಸೊ ಅಮೈನೋ ಆಸಿಡ್ ಮುಂಚೆ ಯಾವ ಫಾರ್ಮ್ ಅಲ್ಲಿ ಇರುತ್ತೆ? ಇದು ಇನ್ಆಕ್ಟಿವ್ ಫಾರ್ಮ್. ಯಾವ್ದು ಅಮೈನೋ ಆಸಿಡ್ ಇಲ್ಲಿ ಇರೋದು? ಇನ್ಆಕ್ಟಿವ್ ಫಾರ್ಮ್ ಅಲ್ಲಿ ಇರೋ ಅಮೈನೋ ಆಸಿಡ್ಗೆ ಯಾವಾಗ ATP ಕೊಡ್ತೀವೋ, ಯಾವಾಗ ಇನ್ಆಕ್ಟಿವ್ ಫಾರ್ಮ್ ಅಲ್ಲಿ ಇರುವಂತ ಅಮೈನೋ ಆಸಿಡ್ಗೆ ATP ಕೊಡ್ತೀವೋ ಆವಾಗ ಈ ಅಮೈನೋ ಆಸಿಡ್ ಏನ ಕನ್ವರ್ಟ್ ಆಗುತ್ತೆ? ಇಲ್ಲಿ ಅಮೈನೋ ಅಸೈಲ್ AMP. ATP ಯೂಸ್ ಮಾಡ್ಕೊಂಡು ಏನಾಗುತ್ತೆ? ಇದು ಅಮೈನೋ ಆಸಿಡ್ ಇಲ್ಲಿ ವಿತ್ ಹೆಲ್ಪ್ ಆಫ್ ಎನ್ಸೈಮ್. ಯಾವ ಎನ್ಸೈಮ್ ಅಂತ ನಾನು ಹೇಳ್ತೀನಿ ಇವಾಗ. ಓಕೆ, ಸೊ ಎನ್ಸೈಮ್ ಹೆಲ್ಪ್ ಇಂದ ಈ ATP ನ ಯೂಸ್ ಮಾಡ್ಕೊಂಡು ಇಲ್ಲಿ ಇನ್ಆಕ್ಟಿವ್ ಫಾರ್ಮ್ ಅಲ್ಲಿ ಇರುವಂತ ಅಮೈನೋ ಆಸಿಡ್ ಏನಾಗುತ್ತೆ? ಇದು ಆಕ್ಟಿವ್ ಅಮೈನೋ ಆಸಿಡ್
ಆಗಿ ಕನ್ವರ್ಟ್ ಆಗುತ್ತೆ. ಸೊ ಆಕ್ಟಿವ್ ಅಮಿನೋ ಆಸಿಡ್ ಯಾವುದು ಇಲ್ಲಿ? ಅಮೈನೋ ಆಸಿಡ್ AMP. AMP ಅಂದ್ರೆ ಏನು? ಎಡೆನೋಸಿನ್ ಮೋನೋಫಾಸ್ಫೇಟ್. ಟಿ ಅಂದ್ರೆ ಟ್ರೈಫಾಸ್ಫೇಟ್. ಹಾಗಾದ್ರೆ ನಾವು ಇನ್ನೆರಡು ಫಾಸ್ಫೇಟ್ ಇಲ್ಲಿ, ಆ ಇನ್ನೆರಡು ಫಾಸ್ಫೇಟ್ಗಳು, ಇನ್ಆರ್ಗಾನಿಕ್ ಫಾಸ್ಫೇಟ್ ಗ್ರೂಪ್ಸ್ಗಳು ಏನಾಗುತ್ತೆ ಇಲ್ಲಿ? ಫ್ರೀ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ ಅಮಿನೋ ಐಸೋಲೇಷನ್ ಆಫ್ tRNA ಅಲ್ಲಿ ಯಾವ್ದಿದ್ರೆ ಆಕ್ಟಿವೇಶನ್ ಆಫ್ ಅಮಿನೋ ಆಸಿಡ್. ಅಂದ್ರೆ ಇನ್ಆಕ್ಟಿವ್ ಇರುವಂತ ಒಂದು ಅಮಿನೋ ಆಸಿಡ್ ಗೆ ಒಂದು ಎಂಜೈಮ್, ನಾವು ಎಂಜೈಮ್ ಅಂತ ಹೇಳ್ತೀವಿ, ಅದರೊಟ್ಟಿಗೆ ATP ಕೊಟ್ರೆ ಅದೇನ ಕನ್ವರ್ಟ್ ಆಗುತ್ತೆ ಇಲ್ಲಿ? ಆಕ್ಟಿವ್ ಫಾರ್ಮ್ ಆಫ್ ಅಮಿನೋ ಆಸಿಡ್, ಅದು ಅಮಿನೋ ಆಸಿಡ್ AMP ಆಗಿ ಕನ್ವರ್ಟ್ ಆಗುತ್ತೆ. ಇದು ಫಸ್ಟ್ ಸ್ಟೆಪ್. ಅಂಡ್ ಸೆಕೆಂಡ್ ಸ್ಟೆಪ್ ಬಂದು ಚಾರ್ಜಿಂಗ್ ಆಫ್ tRNA. ಚಾರ್ಜಿಂಗ್ ಆಫ್ tRNA. ಸೊ ನೀವು ಕೆಮಿಸ್ಟ್ರಿ ಎಲ್ಲ ಇದೆಲ್ಲ ರಿಯಾಕ್ಷನ್ ನೋಡಿರ್ತೀರಾ. ಓಕೆ, ಸೊ ಆಲ್ರೆಡಿ ಏನಿದೆ ನಮ್ಗೆ ಇಲ್ಲಿ? ಅಮಿನೋ ಆಸಿಡ್, ಆಕ್ಟಿವ್ ಇರುವಂತ ಅಮಿನೋ ಆಸಿಡ್ ಇದೆ. ಯಾವುದು? ದಟ್ ಈಸ್ ಅಮಿನೋ ಆಸಿಡ್ AMP. ಸೊ ಈ ಆಕ್ಟಿವ್ ಫಾರ್ಮ್ ಅಲ್ಲಿ ಇರುವಂತ ಅಮಿನೋ ಆಸಿಡ್ಗೆ ಯಾವಾಗ tRNA ಜಾಯಿನ್ ಆಗುತ್ತೋ, ಸೊ ಆವಾಗ ನಮ್ಗೆ ಏನ್ ಸಿಕ್ಕುತ್ತೆ ಇಲ್ಲಿ? ದಟ್ ಈಸ್ ಅಮೈನೋ ಆಸಿಡ್ tRNA ಅಥವಾ ಚಾರ್ಜ್ಡ್ tRNA ಸಿಕ್ಕುತ್ತೆ. ಏನ್ ಸಿಗುತ್ತೆ ಇಲ್ಲಿ? ಚಾರ್ಜ್ಡ್ tRNA. ಸೊ RNA, ಟರ್ಷರಿ RNA ಏನಂತ ಹೇಳಿದ್ವಿ ನಾವಿಲ್ಲಿ? ಇನ್ವರ್ಟೆಡ್ ಎಲ್ ಶೇಪ್ ಇರುತ್ತೆ ಅಂತ ಹೇಳಿದ್ವಿ, ಹೌದಾ? ಸೊ ಈ tRNA ಗೆ ಯಾವಾಗ ಅಮೈನೋ ಆಸಿಡ್, ನಾವಿಲ್ಲಿ ಯಾವ್ದು ತಗೊಳ್ಳೋಣ? ಮಿಥಿಯೋನಿನ್ ಅಂತ ಹೇಳ್ತೀನಿ. AUG ಇತ್ತು ಅಂದ್ರೆ ಮಿಥಿಯೋನಿನ್ ಅನ್ನೋ ಒಂದು ಅಮೈನೋ ಆಸಿಡ್ ಇಲ್ಲಿ ಬಂದಿರುತ್ತೆ. ಸೊ ಯಾವಾಗ ಈ ಅಮೈನೋ ಆಸಿಡ್ ಈ ಟರ್ಷರಿ tRNA ಸಿಕ್ಕುತ್ತೋ ಅವಾಗ ಇದಕ್ಕೆ ನಾವ್ ಏನಂತ ಕರಿತೀವಿ ಇಲ್ಲಿ? ಚಾರ್ಜ್ tRNA ಅಂತ ಹೇಳಿ ಕರಿತೀವಿ. ಸೊ ಹಾಗಾದ್ರೆ ಕಂಪ್ಲೀಟ್ ಪ್ರೊಸೆಸ್ ಗೆ ನಾವೇನಂತ ಕರೆದ್ವಿ ಇಲ್ಲಿ? ಅಮೈನೋ ಆಸಿಡ್ ಅಥವಾ ಚಾರ್ಜಿಂಗ್ ಆಫ್ tRNA. ಚಾರ್ಜಿಂಗ್ ಆಫ್ tRNA ಅಂದ್ರೆ ಏನು? tRNA ಮೇಲೆ ಅಮೈನೋ ಆಸಿಡ್ ಇತ್ತು ಅಂದ್ರೆ ಚಾರ್ಜ್ ಇದೆ ಅಂತ, ಇಲ್ಲ ಅಂದ್ರೆ ಅನ್ಚಾರ್ಜ್ ಅಂತ ಹೇಳಿ. ಸೊ ಈ ಪ್ರೊಸೆಸ್ ನಾವೇನಕ್ ಮಾಡ್ತೀವಿ ಇಲ್ಲಿ? tRNA ನ ಚಾರ್ಜ್ ಮಾಡ್ಲಿಕ್ಕೆ. ಸೊ ದಟ್ ಅದಕ್ಕೆ ಏನ್ ಕೆಪಾಸಿಟಿ ಬರುತ್ತೆ ಇಲ್ಲಿ? ಅಮೈನೋ ಆಸಿಡ್ ಅನ್ನ ಕ್ಯಾರಿ ಮಾಡಿ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾದ್ರೆ ಈ ಪ್ರೊಸೆಸ್ ಎಲ್ಲಿ ನಡೆಯುತ್ತೆ? ಬಿಫೋರ್ ಟ್ರಾನ್ಸ್ಲೇಷನ್, ಅಂದ್ರೆ ಬಿಫೋರ್ ಇನಿಷಿಯೇಷನ್ ಆಫ್ ದ ಟ್ರಾನ್ಸ್ಲೇಷನ್ ಶುರು ಆಗೋಕ್ಕಿಂತ ಮುಂಚೆನೆ ಈ ಸ್ಟೆಪ್ ನಡೆಯುತ್ತೆ. ಹಾಗಾದ್ರೆ ಯಾರು ಹೆಲ್ಪ್ ಮಾಡಿದ್ರು ಇಲ್ಲಿ? ಒಂದು ಎಂಜೈಮ್, ಕ್ಯಾಟಲಿಸ್ಟ್ ಆಗಿ, ಎಂಜೈಮ್ ಆಗಿ ಯಾರು ಹೆಲ್ಪ್ ಮಾಡಿದ್ರು? ಕ್ಯಾಟಲಿಸ್ಟ್ ಅಥವಾ ಎಂಜೈಮ್, ದಟ್ ಈಸ್ ಅಮೈನೋ ಆಸಿಡ್ tRNA ಸಿಂಥಟೇಸ್. ಏಸ್ ಅಂದ್ರೆ ಏನು? ಎಂಜೈಮ್. ಸೊ ಈ ಎಂಜೈಮ್ ಏನ್ ಮಾಡ್ತು ನಮ್ಗೆ ಇಲ್ಲಿ? ಯಾವ ಪ್ರೊಸೆಸ್ಸಿಗೆ ಹೆಲ್ಪ್ ಮಾಡ್ತು? ಅಮೈನೋ ಅಸಿಲೇಷನ್ ಆಫ್ tRNA ಅಥವಾ ಚಾರ್ಜ್ tRNA ಕೊಡ್ಲಿಕ್ಕೆ ಯಾವ ಎಂಜೈಮ್ ಹೆಲ್ಪ್ ಮಾಡ್ತು? ಅಮೈನೋ ಆಸಿಡ್ tRNA ಸಿಂಥಟೇಸ್ ಅನ್ನೋ ಒಂದು ಎಂಜೈಮ್ ಈ ರಿಯಾಕ್ಷನ್ ಅನ್ನ ಮಾಡಿ ನಮ್ಗೆ ಏನ್ ಕೊಡ್ತು ಇಲ್ಲಿ? ಚಾರ್ಜ್ tRNA ನ ಕೊಡ್ತು. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಮೇ ಬಿ MCQs ಅಲ್ಲಿ ಕೇಳೋ ಚಾನ್ಸಸ್ ಇರ್ಬೋದು. ಇದು ಎಲ್ಲಿರುತ್ತೆ ಹಾಗಾದ್ರೆ? ನಿಮ್ಗೆ 2D ಸ್ಟ್ರಕ್ಚರ್ ನೆನಪಿದ್ಯಾ? tRNA 2D ಸ್ಟ್ರಕ್ಚರ್, ಅದರಲ್ಲಿ ಲೂಪ್ಸ್ ಇತ್ತು. ಫಸ್ಟ್ ಲೂಪ್ ಯಾವ್ದನ್ನ ಹೇಳಿದ್ವಿ ನಾವು? DHU ಲೂಪ್. ಸೊ DHU ಲೂಪ್ ಅಲ್ಲಿ ಯಾರಿರ್ತಾರೆ? ದಿಸ್ ಎಂಜೈಮ್. ಯಾವ ಎಂಜೈಮು? ಅಮೈನೋ ಆಸಿಡ್ tRNA ಸಿಂಥಟೇಸ್. ಸೊ ಹಾಗಾದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ನಾವ್ ಏನನ್ನ ಸ್ಟಡಿ ಮಾಡಿದ್ವಿ ಇಲ್ಲಿ? ಟೈಪ್ಸ್ ಆಫ್ RNAಗಳು ಎಲ್ಲಿ ಸಿಂಥಸಿಸ್ ಆಗುತ್ತೆ, ಅದ್ರ ಲೊಕೇಶನ್, ಅಂಡ್ ಯಾರು ಸಿಂಥಸಿಸ್ ಮಾಡ್ತಾರೆ, ಅದ್ರದ್ದು ಸೈಜ್ ಅನ್ನ ಸ್ಟಡಿ ಮಾಡಿದ್ವಿ, ಆಸ್ ವೆಲ್ ಆಸ್ ಎಷ್ಟು ಪರ್ಸೆಂಟ್ ಅದು ಪ್ರತಿಯೊಂದು ಸೆಲ್ ಅಲ್ಲೂ ಇರುತ್ತೆ ಅನ್ನೋದನ್ನ ಸ್ಟಡಿ ಮಾಡಿದ್ವಿ. ಸೊ ರೀಕಾಲ್ ಮಾಡೋದಾದ್ರೆ ನಾವೇನ್ ಮಾಡೋಣ? ಇವಾಗ ಫಸ್ಟ್ ರೀಕಾಲ್ ಮಾಡೋಣ. ಟೈಪ್ಸ್ ಆಫ್ RNA ಫಸ್ಟ್ ನೋಡಿದ್ ಯಾವುದು? mRNA. mRNA ನ ಯಾರು ಸಿಂಥಸಿಸ್ ಮಾಡಿದ್ದು? RNA ಪಾಲಿಮರೇಸ್ 2. ಅದೇ ರೀತಿ tRNA ಸಿಂಥಸಿಸ್ ಮಾಡಿದ್ದು RNA ಪಾಲಿಮರೇಸ್ 3. rRNA ನ ಸಿಂಥಸಿಸ್ ಮಾಡಿದ್ದು RNA ಪಾಲಿಮರೇಸ್ 1. ಎಲ್ಲಿ ಲೊಕೇಶನ್, ಎಲ್ಲಿ ಸಿಂಥಸಿಸ್ ಆಗಿದ್ದು? mRNA ಮತ್ತು tRNA ಎಲ್ಲಿ ಸಿಂಥಸಿಸ್ ಆಗಿದ್ದು? ಎಲ್ಲಿ ಲೊಕೇಶನ್ ಯಾವುದು? ನ್ಯೂಕ್ಲಿಯಸ್. ಅದೇ ರೀತಿ rRNA ಬಂದು ನ್ಯೂಕ್ಲಿಯೋಲಸ್ ಅಲ್ಲಿ ಆಗಿದೆ. ಹಾಗಾದ್ರೆ ಸೈಜ್ ನೋಡೋದಾದ್ರೆ ಇಲ್ಲಿ ಸ್ಮಾಲೆಸ್ಟ್, ನಿನ್ನೇನೋ ನಾವು ಹೇಳಿದ್ವಿ tRNA ಬಗ್ಗೆ ಸ್ಟಡಿ ಮಾಡ್ಬೇಕಾದ್ರೆ, ಸ್ಮಾಲೆಸ್ಟ್ RNA ಬಂದು ಯಾವುದು? tRNA. ಲಾರ್ಜೆಸ್ಟ್ ಬಂದು rRNA. ಎರಡರಲ್ಲಿ ಮಧ್ಯ ಸ್ಮಾಲೆಸ್ಟ್ ಬಂದು tRNA, ಲಾರ್ಜೆಸ್ಟ್ ಬಂದು rRNA, ಮಿಡಲ್ ಸ್ಮಾಲ್ ಇರೋದು ಯಾವುದು? ದಟ್ ಈಸ್ mRNA. ಅಂಡ್ ಪರ್ಸೆಂಟೇಜ್ ನೋಡೋದಾದ್ರೆ mRNA 1ರಿಂದ 5%, 1 to 5% ಇದ್ರೆ tRNA 10 to 15% ಇರುತ್ತೆ. ಆಸ್ ವೆಲ್ ಆಸ್ ಲಾಸ್ಟ್ ಇರೋದು ಯಾವುದು? rRNA. ಇದು ಏನಿರುತ್ತೆ ಇಲ್ಲಿ? ಲಾರ್ಜ್ ಅಮೌಂಟ್, ಲಾರ್ಜ್ ಪರ್ಸೆಂಟ್, 80% ವರೆಗೂ ಇರುತ್ತೆ. ಸೊ ಅದಾದ್ಮೇಲೆ ಏನನ್ನ ನೋಡಿದ್ವಿ? ಟ್ರಾನ್ಸ್ಲೇಷನ್ ಅಂದ್ರೆ ಏನು? ದಟ್ ಈಸ್ ಮೆಸೆಂಜರ್ RNA ಇಂದ ಪ್ರೋಟೀನ್ ಫಾರ್ಮ್ ಆಗೋದು, ಅಥವಾ ಅಮೈನೋ ಆಸಿಡ್ ಚೈನ್, ಪಾಲಿಪೆಪ್ಟೈಡ್ ಚೈನ್, ಸಿಂಪಲ್ ಆಗಿ ಪ್ರೋಟೀನ್ ಫಾರ್ಮ್ ಆಗೋದಕ್ಕೆ ನಾವೇನಂತ ಕರಿತೀವಿ ಇಲ್ಲಿ? ಟ್ರಾನ್ಸ್ಲೇಷನ್ ಅಂತ ಹೇಳಿ ಕರಿತೀವಿ. ಸೊ ಎಲ್ಲಾಗುತ್ತೆ ಲೊಕೇಶನ್?
ಪ್ರೊಕ್ಯಾರಿಯೋಟ್ಸ್ ಅಲ್ಲಾದ್ರೂ ಇರ್ಬೋದು, ಯುಕ್ಯಾರಿಯೋಟ್ಸ್ ಅಲ್ಲಾದ್ರೂ ಇರ್ಬೋದು. ಟ್ರಾನ್ಸ್ಲೇಷನ್ ಎಲ್ಲಾಗುತ್ತೆ ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? ಸೈಟೋಪ್ಲಾಸಮ್ ಅಲ್ಲಿ ಆಗುತ್ತೆ. ಅಂಡ್ ನಮಗೆ ಸ್ಪೆಸಿಫಿಕ್ ಆಗಿ ನಾವೇನ್ ಹೇಳಿದ್ವಿ, ದಟ್ ಈಸ್ ಸೆಮಿ ಆಟೋನಮಸ್ ಸೆಲ್ ಆರ್ಗನಲ್ಸ್. ಮೈಟೋಕಾಂಡ್ರಿಯಾ ಇರ್ಬೋದು, ಕ್ಲೋರೋಪ್ಲಾಸ್ಟ್ ಇರ್ಬೋದು, ಇವೆರಡರಲ್ಲೂ ಕೂಡ ಏನಾಗುತ್ತೆ? ಟ್ರಾನ್ಸ್ಲೇಷನ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಏನನ್ನ ಸ್ಟಡಿ ಮಾಡಿದ್ವಿ ನಾವಿಲ್ಲಿ, ಯಾವ ಯಾವ ರೀತಿ RNAಗಳು ಟ್ರಾನ್ಸ್ಲೇಷನ್ ಆಗ್ಲಿಕ್ಕೆ ಇನ್ವಾಲ್ವ್ ಆಗಿರುತ್ತೆ, ಟ್ರಾನ್ಸ್ಲೇಷನ್ ಪ್ರೊಸೆಸ್ ಫಾರ್ಮ್ ಕಂಪ್ಲೀಟ್ ಆಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ನೋಡಿದ್ವಿ. ದಟ್ ಈಸ್ mRNA. ಯಾಕೆಂದ್ರೆ ಕೋಡೋನ್ ಇದೆ ಅದರ ಹತ್ರ, ಅದರಿಂದಾನೇ ತಾನೇ ಪ್ರೋಟೀನ್ ಫಾರ್ಮ್ ಆಗ್ತಿರೋದು. ಅಂಡ್ tRNA, ಆ ಕೋಡೋನ್ ಅನ್ನ ಓದ್ಬೇಕು, ಡಿಕೋಡ್ ಮಾಡ್ಬೇಕು. ಹೆಂಗೆ ನೀವು ಮೆಸೇಜ್ ಎಲ್ಲ ಕಳಿಸ್ತಿರ್ತೀರಾ ನಿಮ್ ಫ್ರೆಂಡ್ಸ್ಗೆ, ಅವರು ತಮ್ಮ ಮೈಂಡ್ ಅಲ್ಲಿ ಬ್ರೈನ್ ಅಲ್ಲಿ ಏನ್ ಮಾಡ್ತಾರೆ, ಪ್ರೊಸೆಸ್ ಮಾಡ್ಬಿಟ್ಟು ನಿಮಗೆ ರಿಪ್ಲೈ ಮಾಡ್ತಾರೆ. ಅದೇ ರೀತಿ ಈ mRNA ಮೇಲಿರುವಂತ ಕೋಡ್ ಅನ್ನ ಯಾರು ಓದ್ತಾರೆ, ಯಾರು ರೀಡ್ ಮಾಡ್ತಾರೆ? ಆಂಟಿ ಕೋಡೋನ್. ಅಂಡ್ tRNA ಏನ್ ಮಾಡುತ್ತೆ ಇಲ್ಲಿ? ತಿರ್ಗಾ ಈ ಅಮೈನೋ ಆಸಿಡ್ಸ್ ಗಳನ್ನ ಟ್ರಾನ್ಸ್ಫರ್ ಮಾಡುತ್ತೆ, ಕ್ಯಾರಿ ಮಾಡುತ್ತೆ, ಆಸ್ ವೆಲ್ ಆಸ್ ಬೈಂಡ್ ಕೂಡ ಮಾಡುತ್ತೆ. ಅಂಡ್ ನೆಕ್ಸ್ಟ್ ಇರೋದು rRNA. ರೈಬೋಸೋಮ್ ಫಾರ್ಮ್ ಅಲ್ಲಿ ಇದು ಎಕ್ಸಿಸ್ಟ್ ಇರುತ್ತೆ. ಕ್ಯಾಟಲಿಸ್ಟ್ ಆಗಿ ಏನ್ ಮಾಡುತ್ತೆ? ಇದು ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಸ್ಟೆಪ್ಸ್ ಅನ್ನ ನೋಡಿದ್ವಿ. ದಟ್ ಈಸ್ ಇನಿಷಿಯೇಷನ್, ಫಸ್ಟ್ ಸ್ಟೆಪ್ ಬಂದು, ಅಂಡ್ ಇಲಾಂಗೇಶನ್ ಎರಡನೇ ಸ್ಟೆಪ್, ಮೂರನೇ ಸ್ಟೆಪ್ ಬಂದು ಟರ್ಮಿನೇಷನ್. ಸೊ ಈ ಟ್ರಾನ್ಸ್ಲೇಷನ್ ಸ್ಟೆಪ್ ಅಥವಾ ಈ ಟ್ರಾನ್ಸ್ಲೇಷನ್ ಪ್ರೊಸೆಸ್ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಒಂದು ಪ್ರೊಸೆಸ್ ನಡೆಯುತ್ತೆ. ಅದಕ್ಕೆ ನಾವೇನಂತ ಕರೆದ್ವಿ? ಅಮೈನೋ ಆಸಿಲೇಷನ್ ಆಫ್ tRNA ಅಥವಾ ಚಾರ್ಜಿಂಗ್ ಆಫ್ tRNA ಅಂತ ಕರೆದ್ವಿ. ಈ ಪ್ರೊಸೆಸ್ ಅನ್ನ ನಾವೇನ್ ಮಾಡಿದ್ವಿ? ತಿರ್ಗಾ ಇಲ್ಲಿ ಎರಡು ಸ್ಟೆಪ್ಸ್ ಸ್ಟಡಿ ಮಾಡಿದ್ವಿ. ಫಸ್ಟ್ ಸ್ಟೆಪ್ ಯಾವುದು? ದಟ್ ಈಸ್ ಆಕ್ಟಿವೇಶನ್ ಆಫ್ ಅಮೈನೋ ಆಸಿಡ್. ಅಂದ್ರೆ ಇನ್ಆಕ್ಟಿವ್ ಫಾರ್ಮ್ ಅಲ್ಲಿ ಇರುವಂತ ಒಂದು ಅಮೈನೋ ಆಸಿಡ್ ನ ಆಕ್ಟಿವ್ ಫಾರ್ಮ್ ಗೆ ನಾವೇನ್ ಮಾಡಿದ್ವಿ? ಇಲ್ಲಿ ಕನ್ವರ್ಟ್ ಮಾಡಿದ್ವಿ. ಯಾರು ಹೆಲ್ಪ್ ಮಾಡಿದ್ರು? ಎಂಜೈಮ್. ಏನ್ ಹೆಸರು ಯೂಸ್ ಮಾಡಿದ್ವಿ? ಅಮೈನೋ ಆಸಿಲ್ tRNA ಸಿಂಥಟೇಸ್ ಅನ್ನೋ ಒಂದು ಎಂಜೈಮ್ ಇನ್ಆಕ್ಟಿವ್ ಫಾರ್ಮ್ ಅಲ್ಲಿ ಇರುವಂತ ಅಮೈನೋ ಆಸಿಡ್ ಅನ್ನ ATP ಒಟ್ಟಿಗೆ ಕಂಬೈನ್ ಮಾಡ್ಬಿಟ್ಟು ಏನ್ ಕೊಡ್ತು? ಆಕ್ಟಿವ್ ಫಾರ್ಮ್ ಆಗಿರುವಂತ ಅಮೈನೋ ಆಸಿಡ್ AMP ನ ಕೊಡ್ತು. ಓಕೆ, ಸೊ ಅದನ್ನ ಸೆಕೆಂಡ್ ಸ್ಟೆಪ್ ಅಲ್ಲಿ ತಗೊಂಡು ಏನ್ ಮಾಡಿದ್ವಿ? tRNA ನ ಚಾರ್ಜ್ ಮಾಡಿದ್ವಿ. ಅದರ ಅರ್ಥ ಈ ಆಕ್ಟಿವ್ ಆಗಿರುವಂತ ಅಮೈನೋ ಆಸಿಡ್, ಇಲ್ಲೊಂದು ಅಮೈನೋ ಆಸಿಡ್ ಹೇಳ್ತಾರೆ, ಈ ಅಮೈನೋ ಆಸಿಡ್ tRNA ಗೆ ಬಂದು ಸೇರ್ಕೊಳ್ತು. ಸೊ ಆವಾಗ ನಾವ್ ಇದಕ್ಕೆ ಏನಂತ ಕರೆದ್ವಿ? ಚಾರ್ಜ್ tRNA. ನಮ್ಗೆ ಅಮೈನೋ ಆಸಿಡ್ tRNA ಅಥವಾ ಚಾರ್ಜ್ tRNA ಸಿಕ್ತು. ಗೊತ್ತಾಯ್ತಾ? ಸೊ ಯಾರು ಹೆಲ್ಪ್ ಮಾಡಿದ್ದು ಇದಕ್ಕೆ ಕ್ಯಾಟಲಿಸ್ಟ್ ಆಗಿ? ದಟ್ ಈಸ್ ಎಂಜೈಮ್ ಕಾಲ್ಡ್ ಅಮೈನೋ ಆಸಿಡ್ tRNA ಸಿಂಥಟೇಸ್ ಅನ್ನೋ ಒಂದು ಎಂಜೈಮ್. ಎಲ್ಲಿ ಪ್ರೆಸೆಂಟ್ ಇರುತ್ತೆ ಅಂತ ಹೇಳಿದ್ವಿ? ದಟ್ ಈಸ್ DHU ಲೂಪ್ ಆಫ್ ದಿ 2D ಸ್ಟ್ರಕ್ಚರ್ ಆಫ್ tRNA ಅಲ್ಲಿ ಇದೇನಿರುತ್ತೆ? ಪ್ರೆಸೆಂಟ್ ಇರುತ್ತೆ. ಸೊ ಇವತ್ತಿಗೆ ಇಷ್ಟು ಸಾಕು. ಸೊ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಏನ್ ಮಾಡೋಣ? ಕಂಪ್ಲೀಟ್ ಪ್ರೊಸೆಸ್, ಕಂಪ್ಲೀಟ್ ಸ್ಟೆಪ್ಸ್ ಆಫ್ ದಿ ಟ್ರಾನ್ಸ್ಲೇಷನ್ ಸ್ಟಡಿ ಮಾಡೋಣ. ಸೊ ನಿಮ್ಗೆ ಮತ್ತೆ ಹೇಳ್ತಾ ಇದ್ದೀನಿ, ಏನಾದ್ರು ನನ್ನ ವಿಡಿಯೋಸ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಶೇರ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಬೈ ಬಾಯ್.